ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಕೇರಳ ವೈರಲ್ ವಿಡಿಯೋ ಬಗ್ಗೆ 2 days ಬಿಫೋರ್. ಸೊ ಅದರಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಹೊಸ ಅಪ್ಡೇಟ್ ಏನಂದ್ರೆ, ಶಮಿತಾ ಅನ್ನೋ ಹುಡುಗಿ ಆ ಸೆಲ್ಫಿ ವಿಡಿಯೋನ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡಿದ್ದು. ಅದು ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಹೋಗಿ ಫುಲ್ ವೈರಲ್ ಆಗೋಯ್ತು. ಆ ವೈರಲ್ ಆದ್ಮೇಲೆ ದೀಪಕ್ ಅನ್ನೋ ವ್ಯಕ್ತಿ ಆ ವಿಡಿಯೋದಲ್ಲಿ ಇದ್ದ. ಸೊ ಈ ರೀತಿ ಬ್ಯಾಡ್ ಟಚಿಂಗ್, ಆ ಹುಡುಗಿ ಚೆಸ್ಟ್ ಮುಟ್ಟಿದ್ದಾನೆ ಅಂತೇಳಿ ಹರಾಸ್ಮೆಂಟ್ ಮಾಡಿದ್ದಾನೆ. ಲೇಡೀಸ್ ಕೂಡ ಬಹಳಷ್ಟು ಲೇಡೀಸ್ಗೆ ಬಸ್ ನಲ್ಲಿ ಈ ರೀತಿ ಹರಾಸ್ಮೆಂಟ್ ಮಾಡಿದ್ದಾನೆ ಅಂತೇಳಿ ಆ ಸೆಲ್ಫಿನಲ್ಲಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು. ಅದು ಮಿಲಿಯನ್ಸ್ ಗಟ್ಲೆ ವ್ಯೂಸ್ ಹೋಗಿತ್ತು. ಅದಾದ್ಮೇಲೆ ಅದು ಆಕ್ಚುಲಿ ವ್ಯೂಸ್ ಎಲ್ಲ ಫುಲ್ ಹೋದ್ಮೇಲೆ ಸೊ ಅವ್ರ ದೀಪಕ್ ಅನ್ನೋ ವ್ಯಕ್ತಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರು ಫೋನ್ ಮಾಡಿ ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅಂತ ಅವ್ರು ಕೇಳಿ 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 ಮೆಂಟಲ್ ಸ್ಟ್ರೆಸ್ ಇಂದ ಇನ್ನೊಂದೇನಂದ್ರೆ ಏನು ಅಂತಾರಲ್ಲ, ಅದೊಂದು ಬ್ಯಾಡ್ ಫೀಲಿಂಗ್ ಇರುತ್ತೆ. ಈ ರೀತಿ ನನ್ ವಿಡಿಯೋ ಹೋಗ್ತಾ ಇದೆ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ರು ನನ್ನ ಬೈಯಾಕತ್ತಾರ. ಆ ಸೋಷಿಯಲ್ ಮೀಡಿಯಾ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಎಲ್ಲ ಫುಲ್ ಬ್ಯಾಡ್ ಕಮೆಂಟ್ಸ್, ಇನ್ ಮನುಷ್ಯನ ಈ ರೀತಿ ಫುಲ್ ಬೈಯಾಕತ್ಬಿಟ್ರ ಜನ ದೀಪಕ್ ಮೇಲೆ. ಸೊ ದೀಪಕ್ ಏನ್ ಮಾಡಿದಾನೆ, ಅದು ನಡೆದಿದ್ದು 16th ಜನವರಿ. ಸೊ ಬಸ್ ನಲ್ಲಿ ಹೋಗ್ಬೇಕಾದ್ರೆ ನಡೆದಿದ್ದ ಘಟನೆ. ಸೊ 18th ಜನವರಿ ದೀಪಕ್ ಅನ್ನೋ ವ್ಯಕ್ತಿ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಅವ್ರ ಫ್ರೆಂಡ್ಸ್ ರಿಲೇಷನ್ಸ್ ಹೇಳೋದೇನಂದ್ರೆ, ಆ ವಿಡಿಯೋ ಇಂದ ಮೆಂಟಲ್ ಸ್ಟ್ರೆಸ್ ಗೆ ಒಳಗಾಗಿ ನರಕ ಅನುಭವಿಸಿ ಸೊ ಈ ರೀತಿ ಫೈನಲಿ ಸೂಸೈಡ್ ಮಾಡ್ಕೊಂಡಾನ ಅಂತೇಳಿ ಅವ್ರ ಫ್ರೆಂಡ್ಸ್ ಅಂಡ್ ರಿಲೇಷನ್ಸ್ ಹೇಳಿದ್ರು. ಬಟ್ ಈಗ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ, ಆ ಶಮಿತಾ ಅನ್ನೋ ಹುಡುಗಿ ಆ ಸೈಕಿಯಾಟ್ರಿಸ್ಟ್ ಅಂಡ್ ಕಾಮರ್ಸ್ ಲೆಕ್ಚರರ್ ಅಂತೆ. ಆ ಹುಡುಗಿ ಶಮಿತಾ ಅನ್ನೋ ಹುಡುಗಿಗೆ ಈ ರೀತಿ ಮಾಡಿದ್ದಕ್ಕೆ ಅದು ವೈರಲ್ ಆಗಿ ಈ ರೀತಿ ಆಗಿದ್ದು. ಸೊ ಆ ಹುಡುಗಿಗೆ ಈಗ ಕೇರಳ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಮಾರ್ನಿಂಗ್ 9 o'clock. ಸೊ ನೋಡ್ಬೇಕು ಏನ್ ಕ್ರಮ ತಗೊಂತಾರೋ ಏನಿಲ್ಲೋ ಗೊತ್ತಿಲ್ಲ. ಬಟ್ ಇನ್ನೊಂದೇನಂದ್ರೆ, ಜನ ಹೇಳೋದ್ ಏನಂದ್ರೆ, ಆ ಹುಡುಗಿ ಮೇಲೆ ಫುಲ್ ಕ್ರಮ ತಗೊಳ್ಬೇಕು. ಆ ಹುಡುಗಿ ಹರಾಸ್ಮೆಂಟ್ ಮಾಡ್ಯಾನ ಅಂತ ಹೇಳಿದಕ್ಕ ಪಾಪ ದೀಪಕ್ ಅನ್ನೋ ವ್ಯಕ್ತಿಗೆ 41 or 42 ಏಜ್ ಅಷ್ಟೇ. ಸೊ ಸೂಸೈಡ್ ಮಾಡ್ಕೊಂಡು ಸಾಯುವಷ್ಟು ಪರಿಸ್ಥಿತಿ ತಂದಿದ್ದಾಳೆ ಈ ಹುಡುಗಿ ಅಂತೇಳಿ ಎಲ್ಲ ಇವಾಗ ಅರೆಸ್ಟ್ ಮಾಡಿದಕ್ಕೆ ಸ್ವಲ್ಪ ಜನ ಖುಷಿ ಅದಾರೆ. ಇನ್ನು ಸ್ವಲ್ಪ ಜನ ಅವ್ರಿಗೆ ಗೊತ್ತಿಲ್ಲ ಅದು ಯಾರ್ದು ರಾಂಗು ಯಾರ್ದು ರೈಟು ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಬಟ್ ವೇಟ್ ಮಾಡಿ ನೋಡ್ಬೇಕು. ಇನ್ನೊಂದೇನಂದ್ರೆ, ಸದ್ಯಕ್ಕಂತೂ ಈ ಅಪ್ಡೇಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನ ಅವ್ರು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಏನ್ ಕ್ರಮ ತಗೊಂತಾರೆ. ಸೊ ಏನಾದ್ರೂ ಜೈಲ್ ಶಿಕ್ಷೆ ಕೊಡ್ತಾರಾ, ಇಲ್ಲ ಅಂದ್ರೆ ಏನಾದ್ರೂ ಜರಿಮಾನ ಅದು ಮಾಡ್ತಾರಾ, ಏನೋ ಗೊತ್ತಿಲ್ಲ. ಬಟ್ ಈ ರೂಲ್ಸ್ ಬಗ್ಗೆ ನಮಗಂತೂ ಗೊತ್ತಿಲ್ಲ. ಸೊ ಆ ರೂಲ್ಸ್ ಬರೋವರೆಗೂ ವೇಟ್ ಮಾಡಬೇಕು. ಬಟ್ ಸದ್ಯಕ್ಕಂತೂ ಕೇರಳ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದು ಒಂದು ಏನಂತಾರಲ್ಲ ವೈರಲ್ ಆಗಿದೆ. ಇನ್ನೊಂದೇನಂದ್ರೆ, ಅದು ಬ್ರೇಕಿಂಗ್ ನ್ಯೂಸ್ ಟೈಪ್ ಆಗಿದೆ. ಇನ್ನೊಂದೇನಂದ್ರೆ, ಜನ ಎಲ್ಲ ಫುಲ್ ಹ್ಯಾಪಿ ಇದ್ದಾರೆ. ಯಾಕಂದ್ರೆ ಆ ಹುಡುಗಿಯಿಂದ ಒಬ್ಬ ಹುಡುಗ ಸತ್ತಾನ ಅಂದ್ರೆಗಿನ ಆ ಹುಡುಗಿಗೆ ಅರೆಸ್ಟ್ ಮಾಡ್ಲೇಬೇಕು ಅಂತೇಳಿ ಜನ ಕೂಡ ಅವರು ಎಲ್ಲ ಫುಲ್ ಹೇಳ್ತಾ ಇದ್ರು. ಬಟ್ ಫೈನಲಿ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದೇನಂದ್ರೆ, ಕೆಲವು ಜನ ಕಮೆಂಟ್ಸ್ ಹಾಕಿದ್ರು, ಹುಡುಗಿಗೊಂದು ನ್ಯಾಯ ಹುಡುಗಗೊಂದು ನ್ಯಾಯ ಅಂತ ಈ ರೀತಿ. ಸೊ ಈ ಸಿಚುವೇಶನ್ ನಲ್ಲಿ ಅರೆಸ್ಟ್ ಮಾಡಿದ್ದು ಫುಲ್ ಬಾಯ್ಸ್ ಗೆ ಫುಲ್ ಹ್ಯಾಪಿ ಇದೆ. ಯಾಕಂದ್ರೆ ಹುಡುಗಿರು ಕೂಡ ತಪ್ಪು ಮಾಡ್ತಾರ, ಬಟ್ ಅವ್ರು ಮಾಡಿದ್ದಕ್ಕೆ ಶಿಕ್ಷೆ ಕಮ್ಮಿ ಬೀಳುತ್ತೆ ಅಂತ ಒಂದು ಒಪಿನಿಯನ್ ಇದೆ ಎಲ್ರಿಗೂ. ಸೊ ಫೈನಲಿ ಕೇರಳ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಸೊ ನೋಡ್ಬೇಕು ಇದು ಯಾವ ರೀತಿ ಮುಂದೆ ಹೋಗುತ್ತೆ, ಅವ್ರು ಯಾವ ರೀತಿ ಪ್ರೊಸೀಜರ್ ಮಾಡ್ತಾರೋ. ಸೊ ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ.